ಹಲೋ ನಮಸ್ಕಾರ. ನಾನು ನಿಮ್ಮ ನಯನ. ಈ ವಿಡಿಯೋ ಮಾಡೋ ಕಾರಣ ಏನಂದರೆ ನನ್ನ ಮಕ್ಕಳಿಗೆ 2 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಫೋಟೋಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೀವಿ. ಅದೆಲ್ಲ ಫುಲ್ ವಿಡಿಯೋ ನೋಡಿ ಯಾವ ಥರ ಫೋಟೋಶೂಟ್ ಮಾಡಿದ್ವಿ, ಯಾವ ಥರ ಅಂತಂದೇಳಿ ನೋಡಿ. ಹಾಗೆ ಹಾರೈಸಿ ನನ್ನ ಮಕ್ಕಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವೆಲ್ಲ ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ. ನೋಡಿ ನನ್ನ ಮಕ್ಕಳು 2 ತಿಂಗಳು ಹೆಂಗೆ ಬೆಳೀತಾ ಇದ್ದಾರೆ ಅಂಥೇಳಿ. ಮಕ್ಕಳು ಇರೋದ್ರಿಂದ 2 ಮಂತು ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನನಗಂತೂ. ಮಕ್ಕಳು ಮುಖ ನೋಡ್ತಾ ಇದ್ದರೆ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ. ಆ ಮಕ್ಕಳು ಬೆಳವಣಿಗೆ ನೋಡಿ. ಹಾಗೆ ತೂಕ ಎಲ್ಲ ಸ್ವಲ್ಪ ಇನ್ಕ್ರೀಸ್ ಆಗಿದ್ದಾರೆ. ಸ್ಟಾರ್ಟಿಂಗು 2 kg ಮತ್ತು 1 kg 800 ಗ್ರಾಮ್ ಈ ಥರ ಇದ್ದರು. ಇವಾಗ ಪರವಾಗಿಲ್ಲ, ತುಂಬ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. 2.5 kg 2.25 kg ಈ ಥರ ಎಲ್ಲ ಆಗಿದ್ದಾರೆ. ನೋಡಿ ನಮ್ಮಮ್ಮ ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಯಾಕಂದರೆ ಫೋಟೋಶೂಟ್ ಮಾಡಿಸ್ಬೇಕಲ್ವ. ಸೊ ಹಂಗಾಗಿ ಸ್ನಾನ ಮಾಡಿಸ್ತಾ ಇರೋದು. ನನ್ನಮ್ಮ 2 ತಿಂಗಳಲ್ಲಿ ಇದ್ದಾರೆ, ಇನ್ನು ಸ್ನಾನ ಮಾಡಿಸ್ತಾ ಇದ್ದಾಳೆ. ಹಳೆ ಕಾಲದವರಿದ್ದರೆ ಒಂಥರ ಚೆಂದ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋದು. ನಮಗೆಲ್ಲ ಗೊತ್ತಾಗಲ್ಲ. ಹಂಗಾಗಿ ನಾವು ಅವರಿಂದ ಕಲ್ತ್ಕೋಬೇಕು ಯಾವ ಥರ ಸ್ನಾನ ಮಾಡಿಸ್ಬೇಕು ಅನ್ನೋದನ್ನು ಕಲಿಯೋದು. ನೋಡ್ತಾ ಇದ್ರಿ ಅಲ್ವಾ, ನೀವು ನಿಮ್ಮ ಮಕ್ಕಳಿಗೆ ಈ ಥರ ಸ್ನಾನ ಮಾಡಿಸ್ಬೋದು. ಈ ವಿಡಿಯೋ ನಿಮಗೂ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಮಕ್ಕಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ನಮ್ಮ ಅಕ್ಕನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ. ನೋಡಿದ್ರಲ್ವಾ, ಅದು ಯಾಕೆ ತೆಗಿತಾ ಅದು ಕಫ ಎಲ್ಲ ತೆಗಿತಾ ಇರೋದು, ಬೆರಳೆಲ್ಲ ಹಾಕಿ ಕಫ ಎಲ್ಲ ತೆಗಿಯೋದು, ಅದು ಮೆಥಡು ಒಂಥರ ಚೆಂದ. ನನಗಂತೂ ತುಂಬ ಇಷ್ಟ. ನನ್ನ ಮಕ್ಕಳಿಗೆ ಈಗ ಸ್ನಾನ ಮಾಡಿಸೋದಾಗಲಿ, ರೆಡಿ ಮಾಡಿ ಫೋಟೋಶೂಟ್ ಮಾಡಿಸೋದು, ಅದೆಲ್ಲ ತುಂಬ ಇಷ್ಟ ನನಗೆ. ಯಾಕಂದರೆ ನನಗೂ 5 ವರ್ಷ ಆದಮೇಲೆ ಮಗುವಾಗಿರೋದಲ್ವ. ಸೊ ಹಾಗಾಗಿ ತುಂಬ ಇಷ್ಟಪಡ್ತೀನಿ. ನಮ್ಮ ಯಜಮಾನ್ರಿಗಂತೂ ಹೆಣ್ಮಗು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಹೆಣ್ಮಗು ಆಗಿದೆ. ಇನ್ಸ್ಟಾಗ್ರಾಮ್ದಲ್ಲೆಲ್ಲ ಎಷ್ಟು ಚಂದ ಕಮೆಂಟ್ಸ್ ಹಾಕಿದ್ದಾರೆ, ಎಷ್ಟು ಗುಡ್ ಕಮೆಂಟ್ಸ್ ಎಲ್ಲ ಹಾಕಿದ್ದಾರೆ. ಒಂದು ಬ್ಯಾಡ್ ಕಮೆಂಟ್ಸೇ ಇಲ್ಲ. 2,500 3,000 ಜನ ಎಲ್ಲ ಈ ಥರ ಕಮೆಂಟ್ಸ್ ಮಾಡಿದ್ದಾರೆ. ನೀವೇ ಪುಣ್ಯವಂತರು, 2 ಹೆಣ್ಮಕ್ಳು ಎತ್ತಿದ್ದೀರಾ, 1 ಮಗು ಎತ್ತೋದ್ರಲ್ಲಿ ಕಷ್ಟ, ಅದರಲ್ಲಿ ನೀವು 2 ಮಗು ಎತ್ತಿದ್ದೀರಾ ಅಂತ ಈ ಥರ ಎಲ್ಲ ಕಮೆಂಟ್ಸ್ ಹಾಕಿದ್ದಾರೆ. ತುಂಬ ಚಂದ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಆ ಥರ ಕಮೆಂಟ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಕ್ಕೆ. ಒಬ್ಬೊಬ್ರು ಹಂಗಿಸ್ತಾರೆ ಹೆಣ್ಮಗು ಅಂತಂದು ಹೇಳ್ಬಿಟ್ಟು. ಪರವಾಗಿಲ್ಲ, ಎಷ್ಟಾದರೂ ಆಡ್ಕೊಳ್ಳಿ. ನನಗಂತೂ ಗೊತ್ತು ದೇವರಿಗೆ ಎಷ್ಟೆಲ್ಲ ಹರಕೆ ಕೊಟ್ಕೊಂಡಿದ್ದೀನಿ ಅಂತಂದು ಹೇಳ್ಬಿಟ್ಟು. ದೇವರು ಅದೇ ಆಶೀರ್ವಾದದಿಂದ 2 ಮಗು ಆಗಿದೆ. ಮಗು ರೆಡಿ ಮಾಡಿದ್ದಾಯಿತು. ಫೋಟೋಶೂಟ್ ಮಾಡ್ತಾಯಿದ್ದೀವಿ. ಅದು ಅಮ್ಮ ಸ್ನಾನ ಮಾಡಿಸಿದ್ದು. ಮೊದಲೇ ನಾವು ಮಸಾಜ್ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿಸಿರೋದು. ರೆಡಿ ಮಾಡಿದ್ದಾಯ್ತು. ಇವಾಗ ಫೋಟೋಶೂಟಿಗೆ ನಾನಂತ ಅಕ್ಕಿ ಕೂಡ ಮಾಡಿರೋದು. ಒಂದು ಕೆಂಪದ ಬಟ್ಟೆ ಹಾಸ್ಬಿಟ್ಟು ಅಕ್ಕಿ ಕೂಡ ಮಾಡಿದ್ದೀನಿ. ಹಾಗೆ ಅಕ್ಕಪಕ್ಕ ಹೂವು ಇತ್ತು, ಅದು ಹೂವು ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಫೋಟೋಶೂಟ್ಗೆ ರೆಡಿ ಮಾಡೋದು. ಇವಾಗ ಮಲಗಿಸಿದ್ದೀವಿ ಅವ್ರನ್ನ. ಒಬ್ಬಳು ಮಲ್ಕೊಂಡ್ಬಿಟ್ಟಿದ್ದಾಳೆ, ಅವಳಿಗೆ ಎಬ್ಬಿಸ್ಬೇಕಲ್ವ. ಸೊ ಹಂಗಾಗಿ ನಮ್ಮ ಯಜಮಾನ್ರು ಸ್ವಲ್ಪ ತಣ್ಣೀರಲ್ಲಿ ಕೈ ಒದ್ದೆ ಮಾಡಿಕೊಂಡು ಎಬ್ಬಿಸ್ತಾ ಇದ್ದಾರೆ. ಅವಳು ಸ್ನಾನ ಮಾಡೋ ತಡ ನಿದ್ದೆಗೆ ಜಾರಿ ಬಿಡ್ತಾಳೆ. ಇವಳಿಗೂ ನಿದ್ದೆ ಬಂದೈತೆ, ಅದಕ್ಕೋಸ್ಕರ ಕಾಲು ಕೈ ಎಲ್ಲ ಎತ್ತುತ್ತಾ ಇದ್ದಾಳೆ. ಫೋಟೋಗೆ ಪೋಸೇ ಕೊಡ್ತಾಯಿಲ್ಲ. ಎಷ್ಟೋ ಕಷ್ಟಪಟ್ಟು ಹೆಂಗೋ ಒಂದು ತೆಗ್ದಿದ್ದೀವಿ ಅಂತೂ ಇಂತೂ. 2 ಮಂತ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ನನಗಂತೂ. ಇವಾಗ ತೂಕ ಇನ್ಕ್ರೀಸ್ ಆಗಿದ್ದಾರೆ. ಚಿಕ್ಕವಳು 2.25 kg ಇದ್ದಾಳೆ. ಅವಳು ದೊಡ್ಡವಳು 2 kg 400 ಗ್ರಾಮ್ ಇದ್ದಾಳೆ. ಹಾಗೆ ಮಲಗಿದ್ದಾಳೆ, ಏನು ಮಾಡೋಕ್ಕಾಗಲ್ಲ. ಹಂಗೆ ಫೋಟೋಶೂಟ್ ಮಾಡ್ತೀವಿ, ತೊಂದರೆ ಇಲ್ಲ. ಯಾವ ಥರನ ಬರಲಿ ಪೋಸು, ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಲ್ವ. ಸೊ ಹಂಗಾಗಿ ನೋಡಿದ್ರಲ್ವ ಯಾವ ಥರ ಫೋಟೋಶೂಟ್ ಮಾಡ್ತಾಯಿದ್ದೀವಿ ಅಂತ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಈ ಥರ ಮಾಡಿ ಚೆನ್ನಾಗಿ ಇರುತ್ತೆ. ಒಂಥರ ಅವರು ದೊಡ್ಡವರಾದಾಗೂ ಖುಷಿ ಪಡ್ತಾರಲ್ವ. ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನಾವು ಚಿಕ್ಕವರಿದ್ದಾಗ, ಇದು ನಾ ಚಿಕ್ಕವಳಿದ್ದಾಗದ ವಿಡಿಯೋ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅಂದರೆ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ತೊಂದರೆ ಇಲ್ಲ. ಅದು ತಿಂಗಳಿಗೆ 1 ಸರಿ ಅಲ್ವ ಬರೋದು. ಸೊ ಹಂಗಾಗಿ ಮಾಡಿ ನಿಮ್ಮ ಮನೇಲೂ. ತುಂಬ ಈಸಿ ಮೆಥಡ್ ಇದೆ ನೋಡಿ.
ನೀವು ಆರಾಮಾಗಿ ಮಾಡ್ಬೋದು. ಫೋಟೋ ನೋಡ್ಕೊಂಡು ನಾನು ಲಾಸ್ಟಲ್ಲಿ ಫೋಟೋ ಹಾಕಿರ್ತೀನಿ, ನೋಡ್ಕೊಂಡು ಮಾಡಿ ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ನೋಡ್ಬೋದು ನಾನು ಫೋಟೋ ಶೂಟ್ ಮಾಡೋದೆಲ್ಲ ಹಾಕ್ತೀನಿ. ಇವಾಗ ನೋಡಿ ಈ ಥರ ತೆಗ್ದಿದ್ದೀವಿ, ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಲ್ವ. ಸೊ ಹಂಗೆ ನಮ್ಮ ಯಜಮಾನ್ರು ನಾವು ತಗೊಂಡ್ವಿ ಫೋಟೋ ಲಾಸ್ಟಿಗೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತೂ 2 ಮಂತ್ ಕಂಪ್ಲೀಟ್ ಆಯಿತು ಮೈ ಬೇಬೀಸಿದು. ತುಂಬ ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ನಮಗಂತೂ. 2 ಮಕ್ಕಳು ಅಂದರೆ ಏನು ಸುಮ್ಮನೆ ಅಲ್ಲ. ಥ್ಯಾಂಕ್ ಯು.